ಈ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಕೇಸ್ನಲ್ಲಿ ಮತ್ತೆ ನೀವು ಮೇಲ್ಮನವಿ ಹಾಕಿದ್ದೀರಾ ಸರ್? ಹಾಕಿದ್ದೀವಿ, ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಹಾಕಿದ್ದೀವಿ ಸರ್. ಇವಾಗ ಒಂದು ಲೋಕಾಯುಕ್ತ ನಿಮ್ಮ ಇತಿಮಿತಿ ಒಳಗಡೆ ನೀವು ಹಲವಾರಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಸೊ ಒಂದು ಸಮಸ್ಯೆ ಆರಂಭದಿಂದಲೂ ಇದೆ, ಲೋಕಾಯುಕ್ತೆಗೆ ಅಗತ್ಯ ಸಿಬ್ಬಂದಿ ಕೊರತೆ. ಆಮೇಲೆ ಈಗ ಟೆಕ್ನಾಲಜಿ ತುಂಬ ಮುಂದುವರಿತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೀಪ್ ಫೇಕು, ಅಂದರೆ ತುಂಬ ಒಳ್ಳೆಯದಿದ್ದನ್ನು ಕೆಟ್ಟದಾಗಿ ತೋರಿಸ್ತಾರೆ, ಕೆಟ್ಟದಿದ್ದನ್ನು ಒಳ್ಳೆಯದಾಗಿ ತೋರಿಸ್ತಾರೆ. ಸೊ ಟೆಕ್ನಾಲಜಿ ಈಸ್ ಗೋಯಿಂಗ್ ಟು ಪ್ಲೇ ಎ ಬಿಗ್ಗರ್ ರೋಲ್ ಇನ್ ದ ಫ್ರಾಡ್ಸ್. ಸೊ ಡಿಜಿಟಲಲ್ಲಿ ನಮಗೆ ಎಷ್ಟೊಂದು ವಂಚನೆಗಳಾಗ್ತಾ ಇದ್ದಾವೆ. ಸೊ ಅಲ್ಲೂ ಡಿಜಿಟಲ್ ಮುಖಾಂತರನೂ ಈಗ ಹಣ ಸ್ವೀಕಾರ ಮಾಡ್ತಾರೆ, ಕರಪ್ಷನನ್ನು. ಸೊ ಯಾವ ರೀತಿ ಇಕ್ವಿಪ್ ಅಂದರೆ ಟು ಫೇಸ್ ದಿ ಚಾಲೆಂಜಸ್ ಇನ್ ದಿ ಫ್ಯೂಚರ್. ಸೊ ಅದಕ್ಕೆ ಹೇಗೆ ಲೋಕಾಯುಕ್ತ ರೆಡಿ ಆಗ್ತಾ ಇದೆ? ಚಾಲೆಂಜಸ್ ಎಲ್ಲಿಂದ ಶುರುವಾಗುತ್ತೆ ಅಂದರೆ ನೋಡಿ, ಈಗ ಇವ್ರೇನು ಮಾಡ್ತಾರೆ, ತಮ್ಮ ಮೊಬೈಲ್ನಲ್ಲಿ ಯಾರಿಗಾರು ಫೋನ್ ಮಾಡಿದರೆ ಅಲ್ಲಿ ಲೋಕಾಯುಕ್ತ ಅಂತೂ ಬರುವಂಗೆ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ. ಲೋಕಾಯುಕ್ತ ಜಸ್ಟಿಸ್ BS ಪಾಟೀಲ್ ಈ ಟ್ರೂ ಕಾಲರ್ನಲ್ಲಿ ಬರ್ತದಂತಾರಲ್ಲ, ಆ ಥರದ ಸಿಸ್ಟಮ್ ಮಾಡಿಕೊಂಡು ಮೋಸ ಮಾಡ್ತಾ ಹೊರಟಿದ್ದಾರೆ ಈಗ ಜನ. ಕೆಲವು ಮೊನ್ನೆ ಅರೆಸ್ಟ್ ಮಾಡಿದ್ದೀವಿ ಒಬ್ಬರನ್ನ. ಇನ್ನು ಲೋಕಾಯುಕ್ತ ಪೊಲೀಸ್ ನಾವು ಈಗ ನೀವು ಇಷ್ಟು ದುಡ್ಡು ಕೊಡದೇ ಇದ್ದರೆ, ನಮ್ಮ ಅಕೌಂಟ್ಗೆ ಹಾಕದೇ ಇದ್ದರೆ ನಿಮ್ಮನ್ನು ಈಗಲೇ ರೇಡ್ ಮಾಡ್ತೀವಿ ಅಂತ ಹೇಳಿ ಕೆಲವು ಜನ ಫೇಕಾಗಿ ಫೋನ್ ಮಾಡಿ ಹೇಳ್ತಾರೆ. ಎಷ್ಟೋ ಜನ ಗೌರ್ಮೆಂಟ್ ಆಫೀಸರ್ಸ್ ಅದಕ್ಕೆ ಮೋಸ ಹೋಗಿ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ ಅವ್ರಿಗೆ. ಅಂಥವ್ರನ್ನೂ ಹಿಡಿದಿದ್ದೀವಿ ನಾವು. ಅದಕ್ಕೆ ಮೊದಲು ಈ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ಳೋರು ಅಥವಾ ಕರ್ನಾಟಕ ಲೋಕಾಯುಕ್ತದ ಹೆಸರನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಏನು ಕೆಲವು ಜನ ಇದ್ದಾರಲ್ಲ, ಅಂಥವ್ರ ಬಗ್ಗೆ ಜನ ಜಾಗೃತಿಯಿಂದ ಇರಬೇಕು. ಹಾಗೇನಾರು ಆಯಿತು ಅಂತಂದರೆ ಯಾವ ಲೋಕಾಯುಕ್ತ ಆಫೀಸರು SP DSP ಫೋನ್ ಮಾಡಿ ನಿಮ್ಮನ್ನ ರೇಡ್ ಮಾಡ್ತೀವಿ ದುಡ್ಡು ಕೊಡು ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಅಂಥವ್ರು ಯಾರಾದರೂ ಮಾಡಿದರೆ ನೇರವಾಗಿ ನಮ್ಮ ಗಮನಕ್ಕೆ ತೊಗೊಂಬನ್ನಿ, ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಈಗ ಇವ್ರು ಫೇಕ್ ಏನು ಮಾಡ್ತಾ ಇದ್ದಾರಲ್ಲ ಅವ್ರ ಬಗ್ಗೆನೂ ಕಂಪ್ಲೇಂಟ್ ಕೊಡ್ರಿ, ಅವ್ರನ್ನೂ ಹಿಡಿಸಿ ಹಾಕ್ಸ್ರಿ. ಅಂದರೆ ಜನರಿಗೆ ಒಂದು ಸಂದೇಹದು ದೂರ ಆಗಲಿ ಒಂದು. ಇನ್ನು ಎರಡನೇದು, ನೀವು ಹೇಳಿದಂಗೆ ಡಿಜಿಟಲೈಜೇಷನು, ಟೆಕ್ನಾಲಜಿ ಎಲ್ಲನೂ ಬೇಕು. ಅದಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟು ಬೇಕು. ನಮಗೀಗ ಸ್ಪೇಸ್ ಬೇಕು, ಸಿಬ್ಬಂದಿ ಬೇಕು. ಎಲ್ಲ ಥರದ ಸಪೋರ್ಟ್ ಇದ್ದಾಗ ಮಾತ್ರ ಒಂದು ಸಂಸ್ಥೆ ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ, ಫುಲ್ ಪೊಟೆನ್ಷಿಯಲಿಂದ ಕೆಲಸ ಮಾಡಬೇಕು ಅಂದರೆ ಇವೆಲ್ಲ ರೀತಿಯಿಂದ ಅನುಕೂಲಗಳು ಬೇಕಾಗ್ತವೆ. ಈಗಿನ ಸರ್ಕಾರಕ್ಕೆ ನೀವೇನಾದರೂ ಕೇಳಿದರೆ ಸರ್? ನಾವು ಕೇಳಿದ್ದೀವಿ. ಕೆಲವೊಂದು ನಮ್ಮ ಸ್ಪೇಸಿಗೆ ಸ್ಪಂದನೆ ಆಗಿದೆ. ಈಗ ಒಂದು ವಿಂಗರ್ಗೆ ಅವಕಾಶ ಆಗಿದೆ. ಇನ್ನೂ ಸ್ಪೇಸ್ ಬೇಕು, ಕೆಲಸ ಇನ್ನೂ ಸಿಬ್ಬಂದಿ ಕೊರತೆ ಇದೆ, ಅದನ್ನು ಬರೆದಿದ್ದೀವಿ. ಕಾಲಕ್ಕೆ ಅವರು ತಮ್ಮ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಕೊಡ್ತಾ ಇದ್ದಾರೆ. ಬಟ್ ನಮ್ಮದು ಈಗ ಇನ್ಕ್ರೀಸ್ಡ್ ಸ್ಟ್ರೆಂತ್ ಆಗಿರೋದ್ರಿಂದ, ಕಂಪ್ಲೇಂಟ್ಸ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಈ ಹೆಚ್ಚಿನ ಜಾಗನೂ ಬೇಕು, ಹೆಚ್ಚಿನ ಸಿಬ್ಬಂದಿನೂ ಬೇಕು. ನಾವು ಬರಿತಾ ಇದ್ದೀವಿ, ಸರ್ಕಾರಕ್ಕೆ ಬರಿತಾ ಇದ್ದೀವಿ. ಸೊ ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್.